ಮುಖಗಳಿವೆ. ಅವನು ಕೆಲವೊಮ್ಮೆ ಇಂದ್ರನಾಗ್ತಾನೆ, ಕೆಲವೊಮ್ಮೆ ಸೋಮನಾಗ್ತಾನೆ, ಕೆಲವೊಮ್ಮೆ ವರುಣನಾಗ್ತಾನೆ, ಕೆಲವೊಮ್ಮೆ ಯಮನಾಗ್ತಾನೆ. ಈ ಅಗ್ನಿ, ಇಂದ್ರ, ಸೋಮ, ವರುಣ, ಯಮ ಅನ್ನುವ 5 ಮೋರೆಗಳು ಪಂಚರೂಪಾಡಿ ರಾಜಾನಃ. ರಾಜನಲ್ಲಿ ಈ 5 ಸನ್ನಿಧಾನಗಳಿರ್ತವೆ. ಅದು ಧರ್ಮಶಾಸ್ತ್ರದ ರೀತಿಯಿಂದ ಹೇಳಿದರೆ ಹೌದು, ಆದರೆ ಇಲ್ಲಿ ಅವನು ಅದನ್ನೆಲ್ಲ ವಶಪಡಿಸಿಕೊಂಡಿದ್ದೇನೆ ಎನ್ನುವ ಹಮ್ಮಿನಿಂದಲೂ ಹೇಳ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ನಾನು ಹೇಳಿದಂತೆ ಕೇಳುವವರು ಅನ್ನುವ ರಾಜ ಪ್ರತ್ಯಕ್ಷ ದೇವತಾ ಅನ್ನೋದು ಒಂದರ್ಥದಲ್ಲಿ ಈ ದೇವತೆಗಳೆಲ್ಲ ಅವನಲ್ಲಿ ನೆಲೆಸಿ ಆ ಮೂಲಕ ಲೋಕಕ್ಕೆ ಕ್ಷೇಮವನ್ನು, ಸಜ್ಜನರಿಗೆ ಹಿತವನ್ನು, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂತಹ ಒಂದು ಸಾಮರ್ಥ್ಯವನ್ನು, ಆ ಸಿಂಹಾಸನದಲ್ಲಿ ಕೂಡುವ ಯೋಗ್ಯತೆಯನ್ನು ಆತ ಪಡೆದು ರಾಜ್ಯಭಾರವನ್ನು ನಡೆಸ್ತಾನೆ. ಆಡಳಿತದಲ್ಲಿ ಒಂದು ಸಶಕ್ತವಾದಂತಹ ವ್ಯವಸ್ಥೆಯನ್ನು ಹುಟ್ಟಿಸುವುದಕ್ಕೆ ಅವನಿಂದಾಗುತ್ತೆ. ಅವನು ಹೇಳುವುದು, ಈ ಅಗ್ನಿ ರಾಜನಲ್ಲಿ ಒಂದು ಬಿಸಿ, ಒಂದು ಕೆಚ್ಚೆದೆಯನ್ನು ಮೂಡಿಸಿರುತ್ತೆ. ಹಾಗೆ ಈ ಇಂದ್ರನಿಂದ ಅವನಲ್ಲೊಂದು ಪರಾಕ್ರಮ ಇರುತ್ತೆ. ಹಾಗೇ ರಾಜ ಬಹಳ ಬಾರಿ ಸೌಮ್ಯವಾಗಿ ಇರ್ತಾನೆ, ಅದು ಚಂದ್ರನ ಬಲ. ರಾಜ ದಂಡಿಸ್ತಾನೆ, ಅದು ಯಮನ ಬಲ. ಹಾಗೆ ವರುಣನಂತೆ ಸಂತೋಷ ನೀಡುವ, ಅಂದರೆ ಈ ನೀರಿನ ವ್ಯವಸ್ಥೆ ಲೋಕದಲ್ಲಿ ಚೆನ್ನಾಗಿ ಆಯಿತು, ತೃಷೆ ಪರಿಹಾರ ಆಗುವಾಗ ಒಂದು ಪ್ರಸನ್ನವಾದ ಭಾವ ಇದೆ. ಆ ಪ್ರಸನ್ನತೆ ಅಂತ ಬರುವಂಥದ್ದು ರಾಜನಲ್ಲಿ ವರುಣನಿಂದ. ಹಾಗಾಗಿ ವೇದಗಳಲ್ಲೆಲ್ಲ ಇದು ವೇದದ ಮುಖದಲ್ಲಿ ಮತ್ತೆ ಯೋಚನೆ ಮಾಡಿದರೆ ಇಂದ್ರೋ ರಾಜ, ವರುಣೋ ರಾಜ ಅನ್ನೋದೆಲ್ಲ ವೇದಗಳಲ್ಲಿ ಬಹಳ ಬಾರಿ ಬರುವ ಮಾತು. ರಾಜನಲ್ಲಿ ನೆಲೆಸಿದ ಈ ಎಲ್ಲ ದೇವತೆಗಳು ಲೋಕಕ್ಕೆ ಆಯಾ ಗುಣಗಳನ್ನು ಪ್ರಜೆಗಳಲ್ಲಿ ಮೂಡಿಸ್ತಾರೆ. ಶಿಕ್ಷೆಯನ್ನು ಕೊಡ್ತಾರೆ, ಪ್ರಸನ್ನತೆಯನ್ನು ಹುಟ್ಟಿಸ್ತಾರೆ, ಪರಾಕ್ರಮವನ್ನು ತೋರುತ್ತಾರೆ, ಸೌಮ್ಯವಾಗಿ ಅವರನ್ನು ಪ್ರೀತಿಸ್ತಾರೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ತುಂಬ ಸಲುಗೆ ತೆಗೆದುಕೊಳ್ಳಿಕ್ಕೆ ಹೋದರೆ ಬೆಂಕಿಯಂತೆ ಸುಡ್ತಾರೆ ಕೂಡ. ಅದರಿಂದಾಗಿ ರಾಜನ ಹತ್ರ ಹೇಗೆ ವರ್ತಿಸಬೇಕು ಅನ್ನೋದನ್ನು ನೀನು ಯೋಚಿಸದೆ ಯದ್ವಾ ತದ್ವಾ ಮಾತಾಡ್ತಾ ಇದ್ದಿ.